ರಜೋಗುಣಾನ್ವಿತೋ ವಿಷ್ಣು ಬ್ರಹ್ಮ ವಿಷ್ಣು ಸತ್ವಗುಣಾನ್ವಿತ ತಮೋಗುಣ ಆಶ್ರಿತೋ ರುದ್ರ ಗುಣಾತೀತೋ ಮಹೇಶ್ವರ. ಈ ರೀತಿಯಾಗಿ ಮೂವರು ಕೂಡ, ಬ್ರಹ್ಮ ರಜೋಗುಣವನ್ನು ಆಶ್ರಯಿಸಿದ್ದಾನೆ, ವಿಷ್ಣುವು ಸತ್ವಗುಣವನ್ನು ಆಶ್ರಯಿಸಿದ್ದಾನೆ, ರುದ್ರ ತಮೋಗುಣವನ್ನು ಆಶ್ರಯಿಸಿದ್ದಾನೆ. ಮತ್ತು ನಿರ್ಗುಣೋ ಹಿ ಮಹೇಶ್ವರ, ಇವರು ಮೂವರಿಗಿಂತಲೂ ಭಿನ್ನನಾದ ಒಬ್ಬ ಮಹೇಶ್ವರ ಇದ್ದಾನೆ ಅಂತ. ಸಾತ್ವಿಕ ರಾಜಸ ತಾಮಸ ಮೂರು ಗುಣಗಳು, ಇದು ಪ್ರಕೃತಿಯಲ್ಲಿರುವಂತಹ ಗುಣಗಳು. ಈ ನಿರ್ಗುಣಸ್ತು ಮಹೇಶ್ವರ ಅಂತ ಹೇಳಬೇಕಿದ್ರೆ ಅವನು ಪ್ರಕೃತಿಗಿಂತಲೂ ಆಚೆ ಇರುವವ, ಅಂದರೆ ಮುಕ್ತ ಅಂತ ಅರ್ಥ. ಅದರಿಂದ ಮುಕ್ತನಾದಂತಹ ಮಹೇಶ್ವರ ಅಂದರೆ ರುದ್ರನಲ್ಲ, ರುದ್ರನನ್ನು ತಮೋಗುಣವನ್ನು ಆಶ್ರಯಿಸಿದವ ಅಂತ ಹೇಳಿದ್ದೆ ಪುರಾಣ. ಆದ್ದರಿಂದ ಇಲ್ಲಿ ಬ್ರಹ್ಮನಿಗಿಂತಲೂ ರುದ್ರನಿಗಿಂತಲೂ ಭಿನ್ನನಾದಂತಹ ಒಬ್ಬ ಮಹೇಶ್ವರನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ವಿಷ್ಣು ಅಲ್ಲ ಅಂತ ಹೇಳೋಣ ಅಂದರೆ, ವಿಷ್ಣು ಪ್ರಕೃತಿಂ ಸ್ವಾಮವಷ್ಟಭ್ಯ ಅಂತ ಬ್ರಹ್ಮ ಮತ್ತು ರುದ್ರರಿಗಿಂತ ವಿಷ್ಣು ವಿಲಕ್ಷಣ. ಬ್ರಹ್ಮನು ರಜೋಗುಣವನ್ನು ಆಶ್ರಯಿಸಿದ್ದಾನೆ, ಅಂದರೆ ರಜೋಗುಣದ ಬಂಧದಲ್ಲಿದ್ದಾನೆ. ರುದ್ರನು ತಮೋಗುಣವನ್ನು ಆಶ್ರಯಿಸಿದ್ದಾನೆ ಅಂತಂದರೆ ತಮೋಗುಣದ ಅಭಿಮಾನ ಬಂಧ ಅವನಿಗೂ ಇದೆ. ಹಾಗಾದರೆ ವಿಷ್ಣುವಿಗೆ ಹೇಳಿದ್ದಾರಲ್ವ ಅಂದರೆ ವಿಷ್ಣುವಿಗೆ ಹಾಗಲ್ಲ. ಯಾಕೆಂದರೆ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಅಂತ ಇಡೀ ಪ್ರಕೃತಿಯನ್ನು ಮೂರೂ ಗುಣಗಳನ್ನು ತಾನು ಆಶ್ರಯಿಸಿದ್ದು ಅಂದರೆ ಹೇಗೆ? ತಾನು ಅದರ ಅಧೀನನಾಗಿಲ್ಲ, ತಾನು ಆಶ್ರಯಿಸಿದ್ದು ಅಂದರೆ ಅದನ್ನು ತನ್ನ ಸಾಧನ, ತನ್ನ ಸಲಕರಣೆಯಾಗಿ ಉಪಯೋಗಿಸ್ತಾ ಇದ್ದಾನೆ ವಿಷ್ಣು. ಆದ್ದರಿಂದ ನಿರ್ಗುಣಸ್ತು ಮಹೇಶ್ವರ ಅಂತ ಹೇಳಿದ್ದು ಈ ಮೂರೂ ಗುಣಗಳಿಂದ ಅತೀತನಾದವನು, ಮೂರು ಗುಣಗಳನ್ನೂ ಕೂಡ ತನ್ನ ಅಂಕೆಯಲ್ಲಿ ಇಟ್ಟುಕೊಂಡು ಬ್ರಹ್ಮ ರುದ್ರರಿಂದಲೂ ಕೂಡ ನಿಯಮನ ಮಾಡುವಂತಹ ಮಹಾ ಈಶ್ವರ. ಈಶಾ ಅಂದರೆ ಎಲ್ಲವನ್ನೂ ಕೂಡ, ಎಲ್ಲದರ ಒಡೆಯ ಅಂತ ಅರ್ಥ ಈಶ ಶಬ್ದಕ್ಕೆ. ಅನೇಕ ದೇವತೆಗಳಿದ್ದಾರೆ, ತತ್ವಾಭಿಮಾನಿ ದೇವತೆಗಳು, ಆಯಾ ತತ್ವಗಳಿಗೆ ಅಭಿಮಾನಿಗಳು. ಅವರಿಗಿಂತಲೂ ವರನಾದವನು ಈತ. ಆದ್ದರಿಂದ ಮಹೇಶ್ವರ ಅಂತ ಭಗವಂತನನ್ನೆಲ್ಲಿ ಸಂಬೋಧನೆ ಮಾಡಿದ್ದಾರೆ. ಹೀಗೆ ಬಲಿವಾಮನರ ಚರಿತ್ರೆಯನ್ನು ಈ ಪುರಾಣ ಹೇಳಿ ಇನ್ನೂ ಅನೇಕ ಸಣ್ಣ ಪುಟ್ಟ ವಿಚಾರಗಳನ್ನು ಮಾಹೇಶ್ವರ ಖಂಡದಲ್ಲಿ ಅನೇಕ ಲಿಂಗ ಪ್ರತಿಷ್ಠಾಪನೆ, ಲಿಂಗವನ್ನು ಪೂಜೆ ಮಾಡಿ ವಿಶೇಷವಾದಂತಹ ಅನುಗ್ರಹ ಪಡೆದಂತಹ ಶಿವನ ಭಕ್ತರು, ಅವರಿಗೆ ಶಿವ ಸಾಯುಜ್ಯ, ಇದನ್ನೆಲ್ಲ ನಿರೂಪಣೆ ಮಾಡಿದ್ದಾರೆ. ಮತ್ತು ಈ ಭಾಗದಲ್ಲಿರುವಂಥದ್ದು ಕೌಮಾರಿ ಖಂಡ, ಮಾಹೇಶ್ವರ ಖಂಡದ ಒಂದು ಭಾಗ ಕೌಮಾರಿ ಖಂಡ. ಅಲ್ಲಿ ಕೌಮಾರಿ ಖಂಡ ಅಂತ ಹೆಸರಿಗೆ ಅನುಗುಣವಾಗಿ ಕುಮಾರನಿಗೆ ಸಂಬಂಧಿಸಿತ್ತು. ಕುಮಾರ ಅಂದರೆ ರುದ್ರನ ಪುತ್ರ, ಅವನಿಗೆ ಸಂಬಂಧಿಸಿದ ಕತೆ. ಈ ಕುಮಾರನ ಕತೆ ಇಲ್ಲಿಯೂ ಒಂದು ಬಾರಿ ಬರ್ತದೆ ಕುಮಾರಿ ಖಂಡದಲ್ಲಿ. ಇನ್ನು ಅರುಣಾಚಲ ಮಹಾತ್ಮೆಯನ್ನು ಹೇಳುವಾಗ ಅಲ್ಲಿಯೂ ಒಂದು ಬಾರಿ ಬರ್ತದೆ. ಮತ್ತೆ ಪುನಃ ವೈಷ್ಣವ ಖಂಡದಲ್ಲಿ ಮಾರ್ಗಶೀರ್ಷ ಮಾಸ ಮಹಾತ್ಮೆಯನ್ನು ಹೇಳುವ ಸಂದರ್ಭದಲ್ಲಿಯೂ ಕೂಡ ಕೌಮಾರಿ ಖಂಡ ಬರ್ತದೆ, ಕುಮಾರನ ಚರಿತ್ರೆ ಬರ್ತದೆ. ಕುಮಾರನ ಉತ್ಪತ್ತಿ ಹೇಗಾಯಿತು, ಆತ ಲೋಕದಲ್ಲಿ ತೋರಿದಂತಹ ಪೌರುಷ, ಲೋಕೋಪಕಾರ ಏನು, ಅದನ್ನು ಈ ಮೂರೂ ಸ್ಥಳಗಳಲ್ಲಿ ಹೇಳಿದೆ. ಮತ್ತು ಇನ್ನು ಉಳಿದ ಭಾಗಗಳು ಬಾಕಿ ಇವೆ. ನಾವು ಚಿಂತನೆ ಮಾಡಲಿಕ್ಕಿರುವಂಥದ್ದು ಸ್ಕಾಂದ ಪುರಾಣದ ಅರ್ಧ ಭಾಗವನ್ನು ಮಾತ್ರ. ಅರ್ಧ ಭಾಗ ಮತ್ತೆ ಮುಂದುವರಿಲಿಕ್ಕಿದೆ ಮುಂದಿನ ದಿನಗಳಲ್ಲಿ. ಈ ಭಾಗದಲ್ಲಿ ಸುಮಾರು ನಾವು ಒಂದು ನೋಡುವುದಾದರೆ 10-15 ಶ್ಲೋಕಗಳಲ್ಲೇ 3 ಬಾರಿ ಸ್ಕಂದನ ಕಥೆ ಬರ್ತದೆ. ಪ್ರಾಯಶಃ ಸ್ಕಂದನ ಕಥೆ ಮತ್ತೆ ಮತ್ತೆ ಬಂದದ್ರಿಂದಲೂ ಕೂಡ ಇದಕ್ಕೆ ಸ್ಕಾಂದ ಪುರಾಣ ಎಂಬ ಹೆಸರು ಅದು ಸಾರ್ಥಕ ಆಗಿದೆ. ಯಾಕೆ ಕುಮಾರನ ಉತ್ಪತ್ತಿಯ ಅವಶ್ಯಕತೆ ಬಂತು? ಬಲಿಚಕ್ರವರ್ತಿ ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾನೆ. ಆದ್ದರಿಂದ ದಿತಿಗೆ ಬೇಸರ ಆಯಿತು. ದೈತ್ಯರೆಲ್ಲ ತಮ್ಮ ಸ್ವರ್ಗಾಧಿಪತ್ಯವನ್ನು ಕಳ್ಕೊಂಡಿದ್ದಾರೆ, ಯಾವತ್ತೂ ದೇವತೆಗಳಿಂದ ಸೋಲ್ತಾ ಇದ್ದಾರೆ. ವಿಷ್ಣು ತಾನು ಅವತಾರ ಮಾಡಿ ಬಂದು ಸೋಲಿಸ್ತಾನೆ. ಆದ್ದರಿಂದ ಗಂಡನನ್ನು ತುಂಬ ಸಂತೋಷಪಡಿಸಿ ನನ್ನ ಮಕ್ಕಳು ಇಂದ್ರನನ್ನು ಗೆಲ್ಲುವಂತಾಗಬೇಕು, ಅಂತಹ ಒಂದು ವರವನ್ನು ಕೊಡು ಅಂತ. ಅದಕ್ಕೆ ಕಶ್ಯಪರು ಹೇಳ್ತಾರೆ, ವರವನ್ನು ಕೊಡಲಿಕ್ಕೆ ನಾನೇನು ದೇವರಲ್ಲ, ಆದರೆ ನಿನಗೆ ಬೇಕಾದಂತಹ ಮಗುವನ್ನು ಹೊಂದಲಿಕ್ಕೆ ಯಾವ ವ್ರತವನ್ನು ಮಾಡಬೇಕು ಅದನ್ನು ಹೇಳುತ್ತೇನೆ ಅಂತ ವ್ರತವನ್ನು ಉಪದೇಶಿಸ್ತಾರೆ. ಆಕೆ ವ್ರತವನ್ನು ಆರಂಭ ಮಾಡ್ತಾಳೆ. ಆರಂಭ ಮಾಡುವ ಹೊತ್ತಿಗೆ ಇಂದ್ರ ಬರ್ತಾನೆ. ಅನೇಕ ದಿನಗಳ ಕಾಲ ವ್ರತ ನಡೀತದೆ. ವ್ರತ ನಡೆದು ಇಂತಹ ಸಂದರ್ಭದಲ್ಲಿ ಇಂದ್ರ ಬಂದಾಗ ದಿತಿ ಮಾತಾಡ್ತಾಳೆ.
ಮಾತಾಡ್ತಾ, ನಾನು ವ್ರತಸ್ಥರಾಗಿದ್ದೇನೆ, ಇನ್ನು ಅಲ್ಪ ಸಮಯದಲ್ಲೇ ನಿನಗೆ ಸಮನಾದಂತಹ ಒಬ್ಬ ಮಗ ಬರಲಿಕ್ಕೆ ಇದ್ದಾನೆ ಅಂತ ಈ ರಹಸ್ಯವನ್ನು ಹೇಳಿಬಿಡ್ತಾಳೆ. ರಹಸ್ಯವನ್ನು ಹೇಳಿದಾಗ ಇಂದ್ರನಿಗೆ ಗೊತ್ತಾಯಿತು, ತನ್ನೊಂದಿಗೆ ದಾಯಾದಿಯಾಗುವಂತಹ ಮಗನನ್ನು ಪಡೀಲಿಕ್ಕೆ ಇದ್ದಾಳೆ ಅಂತಂದರೆ ಏನೋ ಒಂದು ವ್ರತವನ್ನು ಮಾಡ್ತಾ ಇದ್ದಾಳೆ, ಅವಳಲ್ಲಿ ಬರತಕ್ಕಂತಹ ಗರ್ಭ ವಿನಾಶಕ್ಕೆ ಕಾರಣ ಆಗ್ತದೆ, ದೇವತೆಗಳ ನಾಶಕ್ಕೂ ಅದು ಕಾಣಲಿಕ್ಕೆ ಕಾರಣ ಆಗ್ತದೆ ಅಂತ ತಿಳಿದು ಅವಳು ವ್ರತಸ್ಥಳಾಗಿದ್ದವಳು ಅಶುಚಿಯನ್ನು ಮಾಡಿಕೊಂಡು ತಾನು ನಿದ್ರಿತಳಾಗಿದ್ದಾಗ ಶೌಚಾಚಾರದಲ್ಲಿ ಲೋಪ ಆಗಿದೆ, ಹಗಲಿನಲ್ಲಿ ನಿದ್ರೆ ಮಾಡ್ತಾ ಇದ್ದಾಳೆ. ವಿಶೇಷವಾಗಿ ವ್ರತದಲ್ಲಿರುವವರು ಹಗಲಿನಲ್ಲಿ ನಿದ್ದೆಯನ್ನು ಮಾಡುವಂತಿಲ್ಲ, ಆದರೆ ಆಕಸ್ಮಿಕವಾಗಿ ನಿದ್ದೆಗೆ ಜಾರಿದ್ದಾಳೆ. ನಿದ್ದೆಗೆ ಜಾರಿದಾಗ ಅಲ್ಲಿ ಇಂದ್ರ ಆಕೆಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಆಕೆಯ ಗರ್ಭವನ್ನು ಕೊಂದುಬಿಡ್ತಾನೆ. ಗರ್ಭವನ್ನು ಪ್ರವೇಶ ಮಾಡಿ ಗರ್ಭವನ್ನು ತುಂಡರಿಸಬೇಕಿದ್ರೆ ಆ ಗರ್ಭ ಜೋರಾಗಿ ಅತ್ತಾಗ ದಿತಿಗೆ ಎಚ್ಚರ ಆಯಿತು. ಎಚ್ಚರ ಆಗಿ ಏನು ಅಂತ ನೋಡಿದಾಗ ತನ್ನ ಹೊಟ್ಟೆಯೊಳಗಿದ್ದಂತಹ ಗರ್ಭ ಅದು ನಾಶ ಆಗಿದೆ. ನಾಶ ಆಗಿದೆ ಅಂದರೆ ಇಂದ್ರನನ್ನು ಬೇಡ ಬೇಡ ಕೊಲ್ಲಬೇಡ ಅಂತ ಹೇಳ್ತಾಳೆ. ಇಂದ್ರ ಹೊರಗೆ ಬರ್ತಾನೆ, ನಾನು ನಿನ್ನ ಗರ್ಭವನ್ನು ಕೊಲ್ಲಿಲ್ಲ, 7 ಆಗಿ 49 ತುಂಡುಗಳಾಗಿವೆ, ಆದರೆ ಇವರು ಯಾರೂ ಕೂಡ ನಾಶ ಆಗುವುದಿಲ್ಲ. ನಿನ್ನ ಸಂಕಲ್ಪದ ಪ್ರಭಾವವಾಗಿ ನನ್ನೊಂದಿಗೆ ಅವರೆಲ್ಲ ದಾಯಾದಿಗಳಾಗಿರ್ತಾರೆ. ಹೇಗೆ ಅಂದರೆ ಅವರಿಗೂ ಕೂಡ ನಾನು ದೇವತಾ ಪದವಿಯನ್ನು ಕೊಡ್ತೇನೆ, ಅವರು ಮರುದ್ದೇವತೆಗಳಾಗಿರ್ತಾರೆ ಅಂತ ಇಂದ್ರ ಆಕೆಯನ್ನು ಸಮಾಧಾನ ಪಡಿಸ್ತಾನೆ. ಹೀಗೆ ಮರುದ್ದೇವತೆಗಳು ಹೊರಗೆ ಬರ್ತಾರೆ. ಆದರೆ ದ್ವಿತೀಯ ಆಸೆ ಈಡೇರಲಿಲ್ಲ. ಮತ್ತೆ ಪುನಃ ಕಶ್ಯಪರ ಹತ್ರ ಕೇಳಿದಾಗ 10,000 ವರ್ಷಗಳ ಕಾಲ ತಪಸ್ಸು ಮಾಡು, ನಿನಗೆ ಯೋಗ್ಯನಾದಂತಹ ಪುತ್ರ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಹಾಗೆ 10,000 ವರ್ಷಗಳ ಕಾಲ ದಿತಿ ತಪಸ್ಸು ಮಾಡ್ತಾಳೆ. 1-2 ದಿನಗಳ ಜಪವೋ ಉಪವಾಸವೋ ಅಲ್ಲ, 10,000 ವರ್ಷಗಳ ಕಾಲ ತಪಸ್ಸು ಮಾಡಬೇಕಿದ್ರೆ ಆ ದೈತ್ಯರಲ್ಲೂ ಕೂಡ ತಪಸ್ಸು ಮಾಡುವಂತಹ ಸ್ವಭಾವ ಬಹಳ ದೊಡ್ಡದಾಗಿದೆ. ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂತಂದರೆ ಎಷ್ಟು ಬೇಕಾದರೂ ತಪಸ್ಸನ್ನು ಉಪವಾಸ ವ್ರತಾದಿಗಳನ್ನು ಮಾಡಲಿಕ್ಕೆ ಅವರು ಸಿದ್ಧರಿದ್ದಾರೆ. 10 ವರ್ಷ ಸಹಸ್ರಾಣಿ ತಪೋನಿಷ್ಠಾತು ತಪ್ಯಸೆ ವಜ್ರ ಸಾರಮಯೈ ಅಂಗೈ ಅಚ್ಛೇದ್ಯೈ ಆಯಸೈ ದೃಢೈ ವಜ್ರಾಂಗೋ ನಾಮ ಪುತ್ರಸ್ಥೆ ಭವಿತಾ ಧರ್ಮವತ್ಸಲಃ. ನೀನು ಈ ರೀತಿಯಾಗಿ 10,000 ವರ್ಷ ತಪಸ್ಸು ಮಾಡಿದರೆ ನನಗೆ ಒಳ್ಳೆ ಮಗ ಹುಡ್ತಾನೆ. ಎಂತಹ ಮಗ ಅಂತಂದರೆ ವಜ್ರಸಾರಮಯೈ ಅಂಗೈ, ಅವನ ಅಂಗಗಳೆಲ್ಲ ಹೇಗೆ ಅಂದರೆ ವಜ್ರಸಾರ, ವಜ್ರವೇ ಗಟ್ಟಿ. ವಜ್ರದ ಸಾರ ಅಂದರೆ ಇನ್ನೆಷ್ಟು ಗಟ್ಟಿರಬೇಕು. ಇಂದ್ರನಲ್ಲಿರುವಂಥದ್ದು ವಜ್ರದ ಆಯುಧ ಮಾತ್ರ, ಆದರೆ ನಿನಗೆ ಹುಟ್ಟಲಿರುವಂತಹ ಮಗನ ಮೈಯೇ ಅದು ವಜ್ರಮಯವಾಗಿರ್ತದೆ. ಇನ್ನು ಅಚ್ಛೇದ್ಯೈ ಆಯಸೈ ದೃಢೈ, ಇನ್ನು ಛೇದಿಸಲಿಕ್ಕೆ ತುಂಡರಿಸಲಿಕ್ಕೆ ಆಗದಂತಹ ಕಬ್ಬಿಣದ ಅವಯವ ಇರ್ತದೆ ಅವನಲ್ಲಿ, ಅವನ ಅಂಗಾಂಗಗಳು ಕಬ್ಬಿಣದ್ದಾಗಿರ್ತದೆ. ಆದ್ದರಿಂದ ಅವನಿಗೆ ವಜ್ರಾಂಗೋ ನಾಮ ಪುತ್ರಸ್ಥೆ, ಅವನಿಗೆ ವಜ್ರಾಂಗ ಎಂಬ ಹೆಸರೇ ಆಗ್ತದೆ ಅಂತ ಕಶ್ಯಪರು ಹೇಳಿದ್ದಾರೆ. ತಪಸ್ಸು ಮಾಡಿದ್ದಾಳೆ. 10,000 ವರ್ಷ ತಪಸ್ಸು ಮಾಡುವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಅವಳ ಆಸೆಯನ್ನು ನೆರವೇರಿಸಿದ್ದಾರೆ. ಒಳ್ಳೆಯ ವಜ್ರಾಂಗನೆಂಬ ಪುತ್ರ ಸಂತಾನ ಆಗಲಿ ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಮಗ ಹುಟ್ಟಿದ್ದಾನೆ. ಹುಟ್ಟಿದ ತಕ್ಷಣ ತಾಯಿ ಹೇಳಿದ್ದಾಳೆ, ಅಸುರರೆಲ್ಲ ಹುಟ್ಟಿ ಬೆಳೆಯುವುದು ಬಹಳ ಬೇಗ, ಮನುಷ್ಯರಂತೆ ಕೆಲವು ವರ್ಷಗಳು ಬೇಕಾಗುವುದಿಲ್ಲ. ಒಂದೊಂದು ರೀತಿಯ ಜೀವರು ಒಂದೊಂದು ರೀತಿಯಾಗಿ ಹುಟ್ಟುತ್ತಾರೆ. ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವರದ್ದೆಲ್ಲ ಬೆಳವಣಿಗೆ ಎಲ್ಲ ಬಹಳ ಶೀಘ್ರವಾಗಿ ಆಗುವಂಥದ್ದು. ಹಾಗೆಯೇ ಈ ದೈತ್ಯರದ್ದು ಕೂಡ ಬೆಳವಣಿಗೆ ಬಹಳ ಬೇಗ ಆಯಿತು. ತಾಯಿ ಹೇಳಿದ್ದಾಳೆ, ನಮ್ಮ ಶತ್ರು ಇಂದ್ರ ಇದ್ದಾನೆ, ಆದ್ದರಿಂದ ಇಂದ್ರನನ್ನು ಕೊಲ್ಲಬೇಕು. ಆಯಿತು ಅಂತ ಹೇಳಿದ್ದಾನೆ. ಕೊಲ್ಲಬೇಕಿದ್ರೆ ತಪಸ್ಸು ಮಾಡಬೇಕು, ಬ್ರಹ್ಮನಿಂದ ಮತ್ತೆ ವರವನ್ನು ಪಡಿಬೇಕು. ತಪಸ್ಸು ಮಾಡಿದ್ದಾನೆ. ತಪಸ್ಸು ಮಾಡಿದಾಗ ಬ್ರಹ್ಮದೇವರು ಬಂದಿದ್ದಾರೆ. ಏನು ಬರಬೇಕು ಅಂತ ಕೇಳಿದಾಗ ಮತ್ತೆ ಇಂದ್ರನನ್ನು ನಾನು ಕೊಲ್ಲುವಂತಾಗಬೇಕು. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಅದೆಲ್ಲ ಸರಿಯಲ್ಲ. ರಾಗದ್ವೇಷಗಳನ್ನಿಟ್ಟುಕೊಂಡು ಇನ್ನೊಬ್ಬರ ಮೇಲೆ ಯುದ್ಧವನ್ನೇ ಮಾಡಬೇಕು, ಹಾಗೆ ಸಾಧಿಸುವುದು ಇದು ಒಳ್ಳೆಯ ಗುಣ ಅಲ್ಲ.
ಇಷ್ಟು ವರ್ಷ ತಪಸ್ಸು ಮಾಡಿ ಅಂತಹ ಒಂದು ಚಿಕ್ಕ ವರವನ್ನು ಪಡೆದು ನಿನ್ನ ತಪಸ್ಸನ್ನೆಲ್ಲ ಹಾಳು ಮಾಡಿಕೊಳ್ಬೇಡ, ಒಳ್ಳೆಯ ವರವನ್ನು ಕೇಳು ಅಂತ ಹೇಳ್ತಾರೆ. ಅಲ್ಲ, ಇದು ನನಗೆ ಬೇಕಾಗಿದ್ದದ್ದಲ್ಲ, ನನಗೆ ಸ್ವರ್ಗಾಧಿಪತ್ಯವೂ ಬೇಡ, ಇಂದ್ರನ ಮೇಲೆ ದ್ವೇಷವೂ ಇಲ್ಲ, ಮತ್ತ್ಯಾಕೆ ತಪಸ್ಸು ಮಾಡಿದ್ದಿ, ವರವನ್ನು ಕೇಳಿದ್ದಿ? ಅದು ನನ್ನ ತಾಯಿಯ ಆಜ್ಞೆ ಅಂತ ಹೇಳ್ತಾರೆ. ತಾಯಿಯ ಆಜ್ಞೆಯನ್ನು ನಾನು ಪಾಲಿಸಬೇಕು ಮಗನಾದವ, ಆದ್ದರಿಂದ ತಾಯಿ ಹೇಳಿದ್ದಾಳೆ ಅಂತ ನಾನು ಈ ತಪಸ್ಸು ಮಾಡಿದ್ದೇನೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ತಾಯಿ ಹೇಳಿದ್ದಾಳಲ್ವಾ, ನಾನು ಹೇಳ್ತಾ ಇದ್ದೇನೆ, ಈ ಉದ್ದೇಶವನ್ನು ಬಿಡು, ಇದಕ್ಕಿಂತ ಬೇರೆ ವರವನ್ನು ಕೇಳು. ಇಂದ್ರನ ಮೇಲೆ ಹಗೆ ತೀರಿಸಿಕೊಳ್ಳುವುದು ಯೋಗ್ಯ ಅಲ್ಲ. ತಾಯಿ ಹೇಳಿದ ಮಾತನ್ನು ಮೀರಲಿಕ್ಕಿಲ್ಲಲ್ವಾ. ನಾನು ನಿನ್ನ ತಾಯಿಗಿಂತಲೂ ದೊಡ್ಡವ. ಯಾರು? ನಿನ್ನ ಅಜ್ಜ ನಾನು. ನಿನ್ನ ತಂದೆ ಕಶ್ಯಪರಾದರೆ ಕಶ್ಯಪನ ತಂದೆ ಆಗಿದ್ದೇನೆ. ಆದ್ದರಿಂದ ನಾನು ನಿನ್ನ ಅಜ್ಜನ ಮಾತನ್ನು ಕೇಳು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ನನಗೇನು ಇಂದ್ರನನ್ನೇ ಸೋಲಿಸಬೇಕು, ಕೊಲ್ಲಬೇಕು, ಅದ್ಯಾವ ಬಯಕೆಯೂ ಇಲ್ಲ. ಹಾಗಾದರೆ ಏನು ಬೇಕು ಅಂದರೆ, ತಪಸೇ ಮೇ ರತಿರ್ದೇವ ನ ವಿಘ್ನಂ ತತ್ರ ಮೇ ಭವೇತ್. ಹಾಗಾದರೆ ನನಗೆ ತಪಸ್ಸು ಬೇಕು. ಆ ವಜ್ರಾಂಗ ತನ್ನ ತಾಯಿ 10,000 ವರ್ಷಗಳ ಕಾಲ ತಪಸ್ಸು ಮಾಡಿ ಹುಟ್ಟಿದವ, ಅವನಿಗೂ ಕೂಡ ತಪಸ್ಸು ಅಂದರೆ ಬಹಳ ಇಷ್ಟವಾಯಿತು. ನಿರಂತರ ಭಗವಂತನ ನಾಮ ಸ್ಮರಣೆ ಜಪ ಮಾಡುವುದು ಅಂತಾದರೆ, ಉಪವಾಸವನ್ನು ಕೂತು ಇದ್ದರೆ ಬಹಳ ಸುಖ. ನಮ್ಮ ಇಂದ್ರಿಯಗಳೆಲ್ಲ ಯಾವಾಗ ಉಪದ್ರ ಕೊಡ್ತದೆ ಅಂತಂದರೆ, ನಾವು ಅನ್ನವನ್ನು ಉಂಡ್ರೆ ಮಾತ್ರ. ವಿಷಯಾಣಿ ನಿವರ್ತಂತೆ ನಿರಾಹಾರಸ್ಯ ದೇಶಿನಃ. ನಾವು ನಿರಾಹಾರ ಮಾಡಿದರೆ ನಮ್ಮ ಇಂದ್ರಿಯಗಳೆಲ್ಲ ತಪ್ಪಗೆ ಮಲ್ಕೊಳ್ತದೆ, ಯಾವುದೇ ರೀತಿಯ ತೊಂದರೆಯನ್ನುಂಟು ಮಾಡುವುದಿಲ್ಲ. ಆಹಾರವನ್ನು ತಿಂದದ್ರಿಂದ ರೋಗಗಳೆಲ್ಲ. ಆದ್ದರಿಂದ ನಾನು ನಿರಾಹಾರನಾಗಿ ನಾನು ತಪಸ್ಸು ಮಾಡಬೇಕು. ತಪಸ್ಸು ಮಾಡುವುದಂದರೆ ಬಹಳ ಸುಲಭದ ಕೆಲಸ ಅಲ್ಲ. ಆ ತಪಸ್ಸು ಆಗುವಂತೆ ನಿನ್ನ ಅನುಗ್ರಹ ಬೇಕು. ಅದಕ್ಕೆ ವಿಘ್ನಂ ತತ್ರ ನ ಭವೇತ್ ನ ತತ್ರ ವಿಘ್ನಂ ಭವೇತ್. ವಿಘ್ನಗಳಲ್ಲಿ ನನಗೆ ಬರಬಾರದು. ಆದ್ದರಿಂದ ಅವನು ಕೇಳಿದಂತಹ ದೊಡ್ಡ ವರವೇ ತಪಸ್ಸಿಗೆ ಬರುವಂತಹ ವಿಘ್ನಗಳೆಲ್ಲ ನಿವೃತ್ತಿ ಆಗಬೇಕು.